ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಫ್ರೆಂಡ್ಸ್. ಜಾಲಿ ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ರ? ಸೂಪರ್ ಆಗಿದ್ರ ಅನ್ಕೊಳ್ತೀನಿ. ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಣ ಅನ್ಕೊಂಡಿದೀನಿ. ಡೈಲಿ ವ್ಲಾಗ್ ಮಾಡಕ್ ಏನಪ್ಪ ಪ್ರಾಬ್ಲಮ್ ಅಂದ್ರೆ ಮನೇಲಿ ವಿಡಿಯೋ ಮಾಡಕ್ ಒಬ್ರು ಇರ್ಬೇಕು. ನನಗೆ ಎಡಿಟ್ ಮಾಡಕ್ ಸರಿಯಾಗಿ ಬರಲ್ಲ. ಆಮೇಲೆ ಕೆಲಸಗಳು ಜಾಸ್ತಿ ಇರುತ್ತೆ. ಹಂಗಾಗಿ ನಾನು ಡೈಲಿ ವಿಡಿಯೋ ಮಾಡಕ್ಕಾಗಲ್ಲ. ಇವತ್ತು ನಾನು ಸುಮ್ಮನೆ ಕುತ್ಕೊಂಡಿರ್ಬೇಕಾದ್ರೆ ನನ್ನ ಮುಖ ಎಲ್ಲ ನೋಡಿ ಫ್ರೆಂಡ್ಸ್, ತುಂಬಾ ಅಂದ್ರೆ ಮನೆ ಟೆನ್ಷನ್ ಅದು ಇದು ಅನ್ಕೊಂಡು ಬರೀ ಮನೆ ಗಂಡ ಮಕ್ಕಳು ಅನ್ಕೊಂಡು ನನ್ನ ಮುಖದ ಮೇಲೆ ನನಗೆ ಒಂಥರ ಡಲ್ ಆಗಿತ್ತು. ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಐಡಿಯಾ ಬಂತು. ಅವಾಗ ಮುಂಚೆ ನಾವ್ ಏನ್ ಮಾಡ್ತಿದ್ವಿ, ಯಾವ ಫೇಶಿಯಲ್ಗೆ ಹೋಗ್ತಿರ್ಲಿಲ್ಲ. ಆಮೇಲೆ ಅದೇನೋ ಬರ್ತಿದಿಲ್ಲಪ್ಪ ಇವಾಗ, ವಿಟಮಿನ್ ಸಿ ವಿಟಮಿನ್ ಎ ಅದ್ ಯಾವ್ದು ಇರ್ತಿರ್ಲಿಲ್ಲ. ಮನೇಲಿರೋ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಟೊಮೆಟೊ ಹಣ್ಣು, ಸೌತೆಕಾಯಿ, ಆಲೂಗಡ್ಡೆ, ಈ ಥರದ್ರಲ್ಲೇ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವಾಗ ಅಂದ್ರೆ ಅಷ್ಟೊಂದು ಪ್ರೆಷರ್ ಇರಲಿಲ್ಲ. ಅಪ್ಪ ಅಮ್ಮ ಎಲ್ಲ ನೋಡ್ಕೊಳ್ಳೋರು ಅಂತ ಹೇಳ್ಬಿಟ್ಟು. ಇವಾಗ ನಮ್ದೇ ಎಲ್ಲ. ಹಂಗಾಗಿ ಏನ್ ಮಾಡಿದೆ ಇವತ್ತು, ಮುಖ ಒಂಚೂರು ಗ್ಲೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ತಗೊಂಡೆ. ಮನೇಲೇ ಇತ್ತು, ಅದೊಂದು ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಅದಕ್ಕೆ ಸ್ವಲ್ಪ ಮೊಸರು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕಡಲೆ ಹಿಟ್ಟು ಮೊಸರು ಎಲ್ಲ ಇರುತ್ತೆ, ಏನು ಹೊರಗಡೆ ತರಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಅದಕ್ಕೊಂಚೂರು ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ನೀರು, ಇಲ್ಲಾಂದರೆ ರೋಸ್ ವಾಟರ್ ಇದ್ದರೆ ನೀವು ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಹತ್ರ ರೋಸ್ ವಾಟರ್ ಇರಲಿಲ್ಲ, ಹಂಗಾಗಿ ನಾನು ನೀರಲ್ಲೇ ಮಿಕ್ಸ್ ಮಾಡಿಕೊಂಡೆ ಫ್ರೆಂಡ್ಸ್. ಈ ಥರ ನೀಟಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ಆದಮೇಲೆ ಮುಖಕ್ಕೆ ಹಚ್ಕೋಬೋದು. ನಾವು ಮನೆಯಲ್ಲೇ ಮಾಡಿರೋ ಫೇಶಿಯಲ್ ರೆಡಿ. ಕಡಲೆ ಹಿಟ್ಟು, ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಮೊಸರು ಚೆನ್ನಾಗಿ ಹಾಕ್ಕೊಂಡು ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಿಕ್ಸ್ ಮಾಡಿಕೊಂಡು ನಾನು ಫ್ರಿಜ್ಜಲ್ಲಿ ಮೊಸರು ಇಟ್ಟಿರೋದ್ರಿಂದ ಆಲ್ರೆಡಿ ಮೊಸರು ತಣ್ಣಗೆ ಇದೆ. ಈಗ ನೋಡ್ಬೋದು ಫೇಸ್ ನಂದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದು ಹಚ್ಚಾದ್ಮೇಲೆ ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಫೇಸು, ಮತ್ತು ಗ್ಲೋ ಬರುತ್ತೆ. ನಾವು ಟ್ರೈ ಮಾಡಬೇಕು. ಹೆಣ್ಮಕ್ಳು ಬರೀ ಸಂಸಾರ ಮಕ್ಕಳು ಇದೇ ಅಂದ್ಕೊಂಡು ನಾವು ನಮ್ಮ ಮೇಲೆ ಒಂಥರ ಬೇಜವಾಬ್ದಾರಿ ಮಾಡ್ತಿದ್ದೀವಿ. ಅದನ್ನ ಮಾಡಬಾರ್ದು. ಅದು ನನಗೆ ಗೊತ್ತಾಗಿದ್ದು ನಿನ್ನೆ ನನ್ನ ಮಗನಿಂದ. ನಾನು ಏನೋ ಯೋಚನೆ ಮಾಡ್ಕೊಂಡು ಹೊರಗಡೆ ಕುತ್ಕೊಂಡಿದ್ದೆ. ಅವಾಗ ಅವನು ಹೇಳ್ದ, ಇಷ್ಟೊಂದು ಯೋಚನೆ ಯಾಕೆ ಮಮ್ಮಿ ಮಾಡ್ತೀಯಾ, ಚೆನ್ನಾಗಿರು, ಆರಾಮಾಗಿರು, ಯೋಚನೆ ಮಾಡಕ್ಕೆ ಹೋಗ್ಬೇಡ ಅಂತ ನನ್ನ ಮಗಂದು ಒಂದು 1/4 ಗಂಟೆ ಮಾತುಕತೆ ಆಯಿತು. ಆ 1/4 ಗಂಟೆ ಮಾತುಕತೆಯಲ್ಲಿ ನನಗೆ ಗೊತ್ತಾಯಿತು ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು ಅಂತ. ಮತ್ತೆ ಕಪ್ಪಗೆ ಆಗಿದ್ದೀವಿ ಅಂತ ಅಲ್ಲ, ಮುಖ ಒಂದು ಸ್ವಲ್ಪ ಪಳ 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 ಅಂತ ಇರಲಿ ಅಂತ ನಾನು ಇದನ್ನೇ ತೋರಿಸ್ತಾ ಇರೋದು. ಆಲ್ಮೋಸ್ಟ್ ಇದೆಲ್ಲರಿಗೂ ಗೊತ್ತಿರುತ್ತೆ. ಸುಮಾರು ಜನ ಅವಾಗಿನ ನಾವು 90s ಕಿಡ್ಸ್ ಎಲ್ಲ ಇದನ್ನೇ ಮಾಡ್ತಾ ಇದ್ದಿದ್ದು ಆಲ್ಮೋಸ್ಟು. ಈಗ ಅದು ಇದು ಏನೋ ಸ್ಕ್ರಬ್ಬು ಅದು ಎಲ್ಲ ಬಂದಿದೆ. ನಾನಂತೂ ತುಂಬ ಮೋಸ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಏನೋ ಮುಖದ ಬಗ್ಗೆ ಕೇರ್ ಇದ್ದಿಲ್ಲ, ಟೈಮ್ ಸರಿಗೆ ಊಟ ಮಾಡ್ತಿದ್ದಿಲ್ಲ, ಬರೀ ಯೋಚನೆ, ಅಯ್ಯೋ ಹೆಂಗಪ್ಪ ಮಾಡೋದು, ಏನಪ್ಪ ಮಾಡೋದು ಅಂತ ಬರೀ ಇದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೆ. ನನ್ನ ಮುಖ ಇವತ್ತು ಯಾಕೋ ಕನ್ನಡಿ ನೋಡಿಕೊಂಡೆ, ಹೌದಲ್ಲ ನನ್ನ ಮಗ ಹೇಳ್ತಿರೋದು ಕರೆಕ್ಟ್ ಅನಿಸ್ತಿದೆ, ಫೇಸಿಗೆ ಏನಾದ್ರು ಗ್ಲೋ ಮಾಡ್ಕೋಬೇಕು ಅಂತ ಅವಾಗ ಯೋಚನೆ ಬಂತು. ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಹಚ್ಕೋಬೇಕು. ಈ ಥರ 1/4 ಗಂಟೆ ಸಾಕು. ಎಲ್ಲಿ ನಿಮಗೆ ಕಪ್ ಅನ್ಸುತ್ತೋ ಅಲ್ಲೆಲ್ಲ ಒಂದು ಸ್ವಲ್ಪ ಮುಖ ಒಂದು ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ಅಂತೆ ಫ್ರೆಂಡ್ಸ್. ಹಂಗಾಗಿ ಲೈಟಾಗಿ ಹಚ್ಕೊಬೇಕು. ಮಧ್ಯಾಹ್ನ ತಿನ್ನೇನು ಕೆಲಸ ನಮಗೆ ಎಲ್ಲ ಆಗಿರುತ್ತೆ, ಯಾರು ಇರಲ್ಲ. ಅಟ್ಲೀಸ್ಟ್ ಇದಾದ್ರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಇಲ್ಲಿ ಕುತ್ತಿಗೆ ಹತ್ರ ಎಲ್ಲ ಹಚ್ಕೊಂಡ್ರು ಕ್ಲೀನಾಗಿ ವಾಶ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಕುತ್ತಿಗೆ ಹತ್ರ ಕೊಳೆದಿರ ಇದ್ರೆ ಎಲ್ಲ ಹೋಗುತ್ತೆ. ಒಂದು 10 ಮಿನಿಟ್ಸ್ ಬಿಡೋಣ. 10 ಮಿನಿಟ್ಸ್ ಬಿಟ್ಟರೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಇದು ಉಲ್ಟಿದೆ, ನಾನು ಇದನ್ನ ಹಂಗೆ ಇಟ್ಟು ನಾಳೆ ಹಚ್ಕೊತೀನಿ. ಇದೇನು ಹಾಳಾಗಲ್ಲ.
ಹೊರಗಡೆ ಇಟ್ಟರೆ ಒಂದು ಸ್ವಲ್ಪ ಒಂಥರ ಇಡ್ರಿಡ್ರಿಡ್ರಾಗುತ್ತೆ. 10 ನಿಮಿಷ ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. 10 ಮಿನಿಟ್ಸ್ ಆಯಿತು. ಫುಲ್ ಡ್ರೈ ಆಗಿಬಿಟ್ಟಿದೆ ಫೇಸು. ಇವಾಗ ನೋಡ್ಕೊಳ್ತೀನಿ ಹೇಗಿದೆ ಅಂತ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಒಂದು ದಿವಸಕ್ಕೆ ಏನು ರಿಸಲ್ಟ್ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು 2 ವೀಕ್ 3 ವೀಕ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು. ಫೇಸ್ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಗ್ಲೋ ಬರುತ್ತೆ ಅಂತ ಹೇಳ್ಬಿಟ್ಟು. ನನಗೇನೋ ಫ್ರೆಶ್ ಅನ್ನಿಸ್ತಾ ಇದೆ. ಸ್ವಲ್ಪ ನಾನು ಬಿಟ್ಬಿಟ್ಟಿದ್ದೆನಲ್ಲ, ಇವಾಗ ಕಂಟಿನ್ಯೂ ಮಾಡಬೇಕು. ಡೈಲಿ ಮಾಡಿದ್ರೆ ಮುಖ ಯಾವ ಥರ ಗ್ಲೋ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ಮೇಲೆ ಡೈಲಿ ವೀಡಿಯೋದಲ್ಲಿ ಸಿಗ್ತೀನಲ್ಲ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇವಾಗ ನಾನು ರೆಡಿಯಾಗಿ ಸ್ವಲ್ಪ ಕಡೂರ್ಗೆ ಹೋಗೋದಿತ್ತು, ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕು ಕಮೆಂಟು ಶೇರು ಮಾಡಿ. ಮತ್ತು ನಾನು ಡೈಲಿ ವ್ಲಾಗ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ತುಂಬ ನನಗೆ ಬೇಕು. ಸ್ಯಾಮ್ ಸಮೀರು ಆಮೇಲೆ ವರುಣ್ ಆರಾಧ್ಯ ಅವರು ಯಾವುದೋ ಒಂದು ಫಂಕ್ಷನಿಗೆ ಹೋಗಿದ್ರು ಅಂದ್ಕೊಳ್ತೀನಿ. ಎಲ್ಲ ಯೂಟ್ಯೂಬರ್ಸು ವ್ಲಾಗರ್ಸ್ ಎಲ್ಲ ಅಲ್ಲಿದ್ದರು. ಅವ್ರು ಹೇಳ್ತಾಯಿದ್ರು ಹೆಚ್ಚು ಆದಷ್ಟು ಡೈಲಿ ವ್ಲಾಗರ್ಸು ನಮ್ಮ ಕರ್ನಾಟಕ ಜನಗಳು ತುಂಬ ಮಾಡಿ ಅಂತ ಹೇಳ್ತಾಯಿದ್ರು. ನನಗೆ ಸ್ಯಾಮ್ ಸಮೀರು ಮತ್ತು ವರುಣ್ ಆರಾಧ್ಯ ಅವ್ರದ್ದು ತುಂಬ ಇಷ್ಟ. ಅವ್ರದ್ದು ನಾನು ಡೈಲಿ ಅವ್ರು ಹಾಕೋದೇ ಕಾಯ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಹಂಗಾಗಿ ನನಗೂ ಮಾಡಬೇಕು ಅಂತ ಆಸೆ. ಇನ್ನೇನು ಮಾಡೋದು, ಮನೇಲಿ ಎಲ್ಲರೂ ಹೋದ್ಮೇಲೆ ಸಣ್ಣ ಪುಟ್ಟದೇನಾದ್ರು ಒಂದು ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕು ಕಮೆಂಟು ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.